ಆ 21 ಜನರಲ್ಲಿ ಒಟ್ಟು 17 ಮಂದಿಗೆ ಈಗ ಅಪರಾಧಿ ಅನ್ನುವಂತಹ ತೀರ್ಪನ್ನ ಕೋರ್ಟ್ ಕೊಟ್ಟಿದೆ. 3ನೇ ಬಾರಿ ಜೈಲು ಪಾಲಾಗ್ತಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ. ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನತ್ತ ವಿನಯ್ ಕುಲಕರ್ಣಿ ಅವರು ಹೆಜ್ಜೆ ಹಾಕಿದ್ದಾರೆ. 2020 ಹಾಗೆ 2025ರಲ್ಲಿ ಜೈಲು ವಾಸವನ್ನ ವಿನಯ್ ಕುಲಕರ್ಣಿ ಅನುಭವಿಸಿದ್ರು. ಈಗ ತೀರ್ಪು ಪ್ರಕಟದ ಬೆನ್ನಲ್ಲೇ ಮತ್ತೆ ಪರಪ್ಪನ ಅಗ್ರಹಾರದತ್ತ ವಿನಯ್ ಕುಲಕರ್ಣಿ ಹೆಜ್ಜೆಯನ್ನ ಹಾಕಿದ್ದಾರೆ. 2021ರಲ್ಲಿ ಸಿಬಿಐಗೆ ಪ್ರಕರಣ ವರ್ಗಾವಣೆಯಾದಂತಹ ನಂತರದಲ್ಲಿ 2020ರಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಅದಾದ ನಂತರ 2021ರಲ್ಲಿ ಜಾಮೀನಿನ ಮೂಲಕ ಪ್ರಕರಣದಲ್ಲಿ ಹೊರಗಡೆ ಬರ್ತಾರೆ. ವಿನಯ್ ಕುಲಕರ್ಣಿ ಅವರು ಸುಪ್ರೀಂ ಕೋರ್ಟ್ನಿಂದ ಜಾಮೀನನ್ನ ಪಡ್ಕೊಳ್ತಾರೆ. ಆದರೆ 2025ರಲ್ಲಿ ಅವರ ಜಾಮೀನು ಮತ್ತೆ ರದ್ದಾಗುತ್ತೆ. ಜಾಮೀನು ರದ್ದಾಗುವುದಕ್ಕೆ ಕಾರಣ ಸಾಕ್ಷಿಗಳಿಗೆ ಬೆದರಿಸಿದ್ರು ಅನ್ನುವಂತಹ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಅವರ ಜಾಮೀನನ್ನ ರದ್ದುಗೊಳಿಸುತ್ತೆ. ಹೀಗಾಗಿ ಮತ್ತೆ ಜೈಲು ವಾಸವನ್ನ ಅನುಭವಿಸಬೇಕಾಗತ್ತೆ. ಕಳೆದ ಫೆಬ್ರವರಿಯಲ್ಲಿ ಜಾಮೀನಿನ ಮೂಲಕ ವಿನಯ್ ಕುಲಕರ್ಣಿ ಅವರು ಹೊರಗಡೆ ಬಂದಿದ್ರು. ಈಗ ಪ್ರಕರಣದ ತೀರ್ಪು ಹೊರಗಡೆ ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.